ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳಂತ ಹೇಳ್ತಾ, ಸ್ತ್ರೀಯರು ಗಂಡಸು ಮಕ್ಕಳು ಹೇಗೆ ಸಂಧ್ಯಾವಂದನ ಮಾಡ್ತಾರೋ ಅದೇ ಪ್ರಕಾರ ಆಚಮನಾದಿಗಳನ್ನು ಮಾಡಿ, ಗೋಪಿ ಚಂದನಾದಿಗಳನ್ನು, ಶಂಖ ಚಕ್ರ ಮುದ್ರೆಗಳನ್ನು ಧಾರಣ ಮಾಡಿ, ಆಸನದಲ್ಲಿ ಕುಳಿತುಕೊಂಡು ಗುರುಮಂತ್ರವನ್ನು ಉಚ್ಚಾರ ಮಾಡಿ, ದ್ವಾದಶ ಗುರುಮಂತ್ರವನ್ನು ಉಚ್ಚಾರ ಮಾಡಿ, ಪಾಪಪುರುಷ ವಿಸರ್ಜನೆ ಮಾಡಿದ ನಂತರದಲ್ಲಿ ಕೃಷ್ಣ ಷಡಾಕ್ಷರ ಮಂತ್ರವನ್ನು ಅವಶ್ಯ ಅವರು ಮಾಡಬೇಕು. ಆ ಕೃಷ್ಣ ಷಡಾಕ್ಷರ ಮಂತ್ರದಲ್ಲಿ ಇಷ್ಟೇ ವ್ಯತ್ಯಾಸ, ಗಂಡಸು ಮಕ್ಕಳು ಮಾಡ್ತಕ್ಕಂಥ ರೀತಿಯಲ್ಲೇ ಕೃಷ್ಣ ಷಡಾಕ್ಷರ ಮಂತ್ರ ಅವರು ಮಾಡಬೇಕು. ಅಲ್ಲಿ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಇರೋದು. ಹೆಣ್ಮಕ್ಕಳು ಓಂ ಎಂಬ ಶಬ್ದಕ್ಕೆ ಬಿಡು ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಬೇಕು. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಇರಲಿ. ಇವಾಗ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತಕ್ಕಂಥ ಮಹಾಮಂತ್ರವನ್ನು ಜಪನ ಮಾಡಬೇಕು. ಆಮೇಲಕ್ಕೆ ಕರನ್ಯಾಸ ಮಾಡಿಕೊಳ್ಳುವಾಗ ಅಥವಾ ಅಂಗನ್ಯಾಸ ಮಾಡಿಕೊಳ್ಳುವಾಗ ಓಂ ಪೂರ್ಣಜ್ಞಾನಾತ್ಮನೇ ಹೃದಯಾಯ ನಮಃ ಅಂತ ಗಂಡಸು ಮಕ್ಕಳು ಹೇಳ್ತಾರೆ. ಹೆಣ್ಮಕ್ಕಳು ಓಂ ಎಂಬುದು ಬೇಗ ಶ್ರೀಂ ಪೂರ್ಣಜ್ಞಾನಾತ್ಮನೇ ಹೃದಯಾಯ ನಮಃ ಅಂತ ಈ ರೀತಿ ಉಚ್ಚಾರ ಮಾಡಿಕೊಂಡು ಅಂಗನ್ಯಾಸ ಮಾಡಿಕೊಂಡು ಕೃಷ್ಣನ ಧ್ಯಾನ ಶ್ಲೋಕ ಏನದಲ್ಲ, ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡಿರ್ತಕ್ಕಂಥ ಆ ಧ್ಯಾನ ಶ್ಲೋಕವನ್ನು ಪಠನ ಮಾಡಿ, ಆ ಧ್ಯಾನ ಶ್ಲೋಕದಲ್ಲಿ ಹೇಳಿದ ಪದ್ಧತಿಯಲ್ಲೇ ಕೃಷ್ಣನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಅದು ಹೋಗ್ತಾ ಇರ್ತದೆ. ಆದರೆ ಮತ್ತೆ ತಂದು ನಿಂದಿಸಿಕೊಂಡು ಏಕಾಗ್ರತೆಯಿಂದ ಆ ಕೃಷ್ಣನ ರೂಪವನ್ನು ಚಿಂತನೆ ಮಾಡ್ತಾ 108 ಬಾರಿ ಅಥವಾ 54 ಬಾರಿ ಕೃಷ್ಣ ಷಡಾಕ್ಷರ ಮಂತ್ರವನ್ನು ಉಚ್ಚಾರ ಮಾಡಬೇಕು. ಈ ಒಬ್ಬರು ಹೇಳಿದರು, ಓಂ ಶ್ರೀಂ ಕ್ಲೀಂ ಹ್ರೀಂ ಕೃಷ್ಣಾಯ ನಮಃ ಅಂತ ಹೇಳಬೇಕು ಅಂಥೇಳಿ. ಆದರೆ ಏನಾಗ್ತದೆ, ಷಡಾಕ್ಷರ ಮಂತ್ರ ಆಗೋದಲ್ಲ, ಸಪ್ತಾಕ್ಷರ ಮಂತ್ರ ಹಾಕಿ ಕೊಡ್ತದೆ. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಇದು 6 ಅಕ್ಷರ. ಕ್ಲೀಂ ಕೃಷ್ಣಾಯ ನಮಃ ಇದು 6 ಅಕ್ಷರ. ಇದಕ್ಕೆ ಏನು ಮಾಡಬೇಕು, ಗಂಡಸು ಮಕ್ಕಳಾದರೆ ಓಂಕಾರವನ್ನು ಹಿಂದೆ ಮುಂದೆ ಹಾಕಬೇಕು. ಆದರೆ ಹೆಣ್ಣುಮಕ್ಕಳಿಗೆ ಓಂಕಾರದ ಅಧಿಕಾರ ಇಲ್ಲ. ಆದ ಕಾರಣ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ, ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಅಂತ ಹೇಳಬೇಕು. ಇಷ್ಟು ಬಿಟ್ಟರೆ ಓಂ ಹ್ರೀಂ ಎಂಬುದನ್ನು ಎಕ್ಸ್ಟ್ರಾ ತಂದರೆ ಏನಾಗ್ತದೆ ಅಂದರೆ ಅದು ರೂಪ ಬೇರೆ ಆಗಿಬಿಡ್ತದೆ ಮತ್ತು ಷಡಕ್ಷರ ಹೋಗಿ ಸಪ್ತಾಕ್ಷರ ಆಗಿ ಕೂಡ್ತದೆ. ಆದ ಕಾರಣ ಕ್ಲೀಂ ಕೃಷ್ಣಾಯ ನಮಃ ಅಂತಕ್ಕಂಥದ್ದು 6 ಅಕ್ಷರಗಳಿಂದ ಕೂಡಿದ ಮಹಾಮಂತ್ರ. ಇದಕ್ಕೆ 2 ಕಡೆ ಓಂಕಾರ ಹಾಕಬೇಕು ಗಂಡಸು ಮಕ್ಕಳಾದವರು. ಹೆಣ್ಮಕ್ಕಳಿಗೆ ಓಂಕಾರದಲ್ಲಿ ಅಧಿಕಾರ ಇಲ್ಲ. ಆದ ಕಾರಣ ಶ್ರೀಂಕಾರವನ್ನು ಹಾಕಬೇಕು ಅಂತ ಶಾಸ್ತ್ರಕಾರ ಹೇಳಿದ್ದಾರೆ. ಆದ ಕಾರಣ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ, ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಅಂತ ಹೇಳಬೇಕು. ಮೊಟ್ಟ ಮೊದಲು ಗುರುಮಂತ್ರವನ್ನು ಹೇಳಬೇಕು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಇದನ್ನು ರೆಕಾರ್ಡ್ ಕೇಳಿಕೊಂಡು ಬರ್ಕೊಂಡು ಬಿಡ್ಬೋದು. ನಿಧಾನವಾಗಿ ಇಟ್ಕೊಂಡು ಕೇಳಿ ಬರ್ಕೊಂಡ್ಬಿಟ್ರೆ ಇವಾಗ ಪುಸ್ತಕಗಳು ಪ್ರಿಂಟ್ ಆಗಿಬಿಟ್ಟು ಬೇಕಾದಷ್ಟು ಬರ್ತದೆ. ನಮ್ಮ ಗುರುಜಗನ್ನಾಥ ಸೇವಾ ಸಮಿತಿ ಕೂಡ ಹೆಣ್ಮಕ್ಕಳಿಗಾಗಿ ಈ ಸ್ತ್ರೀ ಧರ್ಮ ಅಂತಕ್ಕಂಥ ಸ್ತ್ರೀಯರಿಂದ ಮಾಡಬೇಕಾಗಿರ್ತಕ್ಕಂಥ ಈ ಸಂಧ್ಯಾವಂದನದ ರೂಪಕಲ್ಪನೆಯನ್ನು ಕೊಟ್ಟಿವಿ ನಾವು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ನಮಃ ಭಾರತ್ಯೈ ನಮಃ ಸರಸ್ವತ್ಯೈ ನಮಃ ವಾಯವೇ ನಮಃ ಬ್ರಹ್ಮಣೇ ನಮಃ ಲಕ್ಷ್ಮೀ ನಮಃ ನಾರಾಯಣಾಯ ನಮಃ ಏಕಾದಶ ಸ್ಥಾನೇ ತನ್ಮಂತ್ರ ದೇವತಾಭ್ಯೋ ನಮಃ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಬೇಕು. ಇದು ಏಕಾದಶ ಇದು ಗುರುಮಂತ್ರ ಅಂತಂಬೋದು. ಇಲ್ಲಿ ಮತ್ತೆ ಕೆಲವರು ಬೇರೆ ಎಲ್ಲ ಸೇರಿಸ್ತಾ ಇರ್ತಾರೆ. ಹಾಗೆಲ್ಲ ಸೇರಿಸಬಾರ್ದು. ಏಕಾದಶ ಸ್ಥಾನ ಅಂತ ಸ್ಪಷ್ಟ ಹೇಳ್ತಾರೆ. 11ನೇ ಸ್ಥಾನದಲ್ಲಿ ಏನು ಹೇಳಬೇಕು, ಇದನ್ನು ನಿರೂಪಣೆ ಮಾಡಲಿಕ್ಕಾಗಿಯೇ ಮಾನ್ಯ ಮಾನವೀ ಜಗನ್ನಾಥದಾಸರು ಮಂಗಲಾಚರಣ ಸಂಧಿಯನ್ನು ಏನು ಮಾಡಿದ್ದಾರಲ್ಲ, ಅದು ಗುರುಮಂತ್ರದ ರೂಪದಲ್ಲೇ ಮಾಡಿದ್ದಾರೆ. ಅಲ್ಲಿ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ನಮಃ ಭಾರತ್ಯೈ ನಮಃ ಸರಸ್ವತ್ಯೈ ನಮಃ ವಾಯವೇ ನಮಃ ಬ್ರಹ್ಮಣೇ ನಮಃ ಲಕ್ಷ್ಮೀ ನಮಃ ನಾರಾಯಣಾಯ ನಮಃ ಏಕಾದಶ ಸ್ಥಾನೇ ಲಕ್ಷ್ಮೀ ಹರಯೇ ನಮಃ ಅಲ್ಲಿ ಹೇಳಬೇಕು. ಹರಿಕಥಾಂಸಾರ ಹೇಳುವಾಗ
ಯಾಕಂದರೆ ಅವರು ಅಷ್ಟೇ ವ್ಯತ್ಯಾಸ ಏನಂದರೆ ನಾವು ಗುರುಭ್ಯೋ ನಮಃ ಅಂತ ಮೊದಲು ಹೇಳ್ತೀವಿ. ಜಗನ್ನಾಥದಾಸರ ಮಂಗಲಾಚರಣ ಸಂಧಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಮೇಲಿನಿಂದ ಬಂದಿದ್ದಾರೆ. ಅಂದರೆ ನರಸಿಂಹ ಹರಿಕಥಾಮೃತ ಸಾರ ಏಕಾದಶ ಸ್ಥಾನೇ ಬಿಂಬರೂಪಿ ಹರಯೇ ನಮಃ. ಆಮೇಲೆ ನಾರಾಯಣನೆಂಬ ಸ್ಥಾನದಲ್ಲಿ ನರಸಿಂಹನನ್ನು ಹೇಳಿದ್ದಾರೆ. ಆಮೇಲೆ ಲಕ್ಷ್ಮಿಯನ್ನು ಹೇಳಿದ್ದಾರೆ, ಬ್ರಹ್ಮದೇವರನ್ನು, ವಾಯುದೇವರನ್ನು, ಸರಸ್ವತಿ, ಭಾರತಿ, ಆಮೇಲೆ ವೇದವ್ಯಾಸ ದೇವರನ್ನು ತಂದಾರೆ. ವೇದವ್ಯಾಸ ದೇವರ ಆದ ಕೂಡಲೇ ರುದ್ರದೇವರಂತಂದ ಪರಮಗುರುಭ್ಯೋ ನಮಃ. ಗುರುಭ್ಯೋ ನಮಃ ಪರಮಗುರು ಶ್ರೀಮದ್ ಆನಂದತೀರ್ಥ ಅಂತ ತರ್ತಾರೆ. ಆನಂದತೀರ್ಥ ತಂದ ಮೇಲೆ ರುದ್ರದೇವರು ತರ್ತಾರೆ. ಆ ರುದ್ರದೇವರು ಪರಮಗುರುಭ್ಯೋ ನಮಃ. ಆಮೇಲೆ ಗುರುಭ್ಯೋ ನಮಃ ಅನ್ನೋದು ಎಲ್ಲ ತತ್ವಾಭಿಮಾನಿ ದೇವತೆಗಳಂದು ಆ ಪರಿಮಳವು ಸುಮನದೊಳಗೆ ಅರಳಿಯೊಳಗೆ ಪಂಥಿ ಎಂಬುವವರಿಗೆ 2 ಮಂತ್ರಗಳಿಂದ ಪರಮ ಗುರುಭ್ಯೋ ನಮಃ ಅಂತ ಹೇಳಿದ್ದಾರೆ. ಗುರುಭ್ಯೋ ನಮಃ ಅಂತಕ್ಕಂಥ ಮಂತ್ರಕ್ಕೆ ಜಗನ್ನಾಥದಾಸರು ಏನು ಮಾಡಿದರು, ಪರಿಮಳವು ಸುಮನದೊಳಗೆ ಅಂತಕ್ಕಂಥ ಒಂದು ಪದ್ಯ, ಅದರ ಮೇಲೆ ಇರತಕ್ಕಂಥ ಇದು ಇಂದ್ರಾದಿ ದೇವತೆಗಳಿಗೆ ಸಂಬಂಧ ಪಿತೃದೇವತೆಗಳು ಎಲ್ಲರನ್ನು ಸ್ಮರಣ ಮಾಡ್ತಕ್ಕಂಥ ಒಂದು ಪದ್ಯ ಹೇಳಿದ್ದಾರೆ. ಆಮೇಲೆ ಪರಮ ಗುರುಭ್ಯೋ ನಮಃ ಎಂಬುದಕ್ಕೆ ವಾಮದೇವ ವಿರಿಂಚಿತ ಮನೆಯ ಕೃತ್ಯವಾಸನೆ ಎಂಬ 2 ಪದ್ಯ ಹೇಳಿದ್ದಾರೆ. ಆಮೇಲೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಎಂಬುದಕ್ಕೆ ಕ್ಷಿತಿಯೊಳಗೆ ಮಣಿಮಂತ ಎಂಬುದೊಂದು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಎಂಬುದು 2 ಪದ್ಯಗಳನ್ನು ಹೇಳಿದ್ದಾರೆ. ಆಮೇಲೆ ಭಾರತ್ಯೈ ನಮಃ ಎಂಬ ವೇದವ್ಯಾಸಾಯ ನಮಃ ಎಂಬುದಕ್ಕೆ ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರ ವಿಜ್ಞಾನದಾಯಕ ಅಂತ ಒಂದು ಪದ್ಯ ಹೇಳಿದ್ದಾರೆ. ಭಾರತ್ಯೈ ನಮಃ ಅನ್ನುವುದಕ್ಕೆ ಕೃತಿರಮಣ ಪ್ರದ್ಯುಮ್ನಂದರೆ ಹೇಳಿದ್ದಾರೆ. ಸರಸ್ವತ್ಯೈ ನಮಃ ಎಂಬುದಕ್ಕೆ ಚತುರವದನ ನಾಣಿ ಹೇಳಿದ್ದಾರೆ. ವಾಯವೇ ನಮಃ ಎಂಬುದಕ್ಕೆ 6321000 ಎಂಬುದು ಹೇಳಿದ್ದಾರೆ. ಬ್ರಹ್ಮಣೇ ನಮಃ ಎಂಬುದಕ್ಕೆ ನಿರುಪಮಾನಂದಾತ್ಮ ಭವ ನಿರ್ಜನ ಸಭಾ ಸಂಸೇವ್ಯ. ಮಹಾಲಕ್ಷ್ಮೀ ನಮಃ ಜಗದ್ಗುರುನ ಅತಿ ವಿಮಲ ಗುಣ ರೂಪಗಳ. ನಾರಾಯಣಾಯ ನಮಃ ಎಂಬುದಕ್ಕೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಎಂಬುದು ಹೇಳಿದ್ದಾರೆ. ಆಮೇಲೆ ಏಕಾದಶ ಸ್ಥಾನೆ ತತ್ತನ್ಮಂತ್ರ ದೇವತಾಭ್ಯೋ ನಮಃ. ಈ ಹರಿಕಥಾವಿಸಾರದಿಂದ ಯಾವ ಮಂತ್ರ ಹೇಳ್ತೀನಿ ಅಂದರೆ ಬಿಂಬರೂಪಿ ಪರಮಾತ್ಮನ ಬಗ್ಗೆ ಹೇಳ್ತೀನಿ. ಅದ ಕಾರಣ ಏಕಾದಶ ಸ್ಥಾನೆ ಬಿಂಬರೂಪಿ ಶ್ರೀ ಹರಯೇ ನಮಃ ಅಂತ ಚಿಂತನೆ ಮಾಡಲಿಕ್ಕಾಗಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೀಳುವೆ ಎಂಬ ಪದ್ಯ ಹೇಳಿದ್ದಾರೆ. ನಂದಿ ಪದ್ಯ ಹೇಳಿದ್ದಾರೆ. ಸೊ ಇಂಥ ಗುರುಮಂತ್ರವನ್ನು ಮೊದಲು ಉಚ್ಚಾರ ಮಾಡಿ, ಆ ನಂತರದಲ್ಲಿ ಈಗಾಗಲೇ ಹೇಳಿದಂತೆ ಪಾಪಪುರುಷ ವಿಸರ್ಜನೆಯನ್ನು ಮಾಡಿ ಕೃಷ್ಣ ಷಡಕ್ಷರ ಮಂತ್ರವನ್ನು ಮಾಡಬೇಕು. ಕೃಷ್ಣ ಷಡಕ್ಷರ ಮಂತ್ರ ಮಾಡುವುದಕ್ಕಿಂತ ಮುಂಚೆ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಎಂಬ ಮಹಾಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು. ನಿನ್ನೆ ಹೇಳಿದ್ದೀನಿ, ಪ್ರಾಣಾಯಾಮ ವಿಧಾನವನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ರೇಚಕ, ಪೂರಕ, ಕುಂಭಕ. ರೇಚಕ ಅಂತಂದರೆ ಎಲ್ಲ ಗಾಳಿಯನ್ನು ಬಿಡೋದು. ಕೃಷ್ಣ ಷಡಕ್ಷರ ಮಂತ್ರವನ್ನು 6 ಸಲ ಜಪ ಮಾಡ್ತಾ ಬಲಮೂಗಿನಿಂದ ಒಳಗಿರ್ತಕ್ಕಂಥ ಗಾಳಿಯನ್ನೆಲ್ಲ ಹೊರಗೆ ಬಿಟ್ಟು 12 ಬಾರಿ, 6 ನಿಮಗೆ ಆಗಲಿಲ್ಲ 3 ಬಾರಿ ಮಾಡಿರಿ. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಅಂತ 3 ಬಾರಿ ಹೇಳ್ತಾ ಒಳಗಿರ್ತಕ್ಕಂಥ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ, ಬಾಯಿಂದ ಹೇಳಿದರೆ ಉಸಿರು ಬಿಡಲಿಕ್ಕಾಗೋಲ್ಲ. ಸೊ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಈ ಕೃಷ್ಣ ಮಂತ್ರವನ್ನು ಒಳಗಿರ್ತಕ್ಕಂಥ ಗಾಳಿಯನ್ನೆಲ್ಲ ಬಲಮೂಗಿನಿಂದ ಹೊರಗೆ ಬಿಟ್ಟುಬಿಡಬೇಕು. ಅದಾದಮೇಲೆ ಇಮಿಡಿಯೇಟಾಗಿ ತಕ್ಷಣದಲ್ಲೇ 3-4 ಬೆರಳುಗಳಿಂದ ಮೂಗನ್ನು ಮುಚ್ಚಿದ, ಒಂದು ಹೆಬ್ಬೆರಳಿನಿಂದ ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ 6 ಸಲ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಎಂಬ ಮಂತ್ರವನ್ನು 6 ಸಲ ಜಪ ಮಾಡ್ತಾ ಗಾಳಿಯನ್ನು ಹೊಟ್ಟೆಯಲ್ಲಿ ತುಂಬಿಕಬೇಕು, ಒಳಗೆ ತುಂಬಬೇಕಮ್ಮ. ಅದಾದಮೇಲೆ 2 ಮೂಗುಗಳನ್ನು ಮುಚ್ಚಿಬಿಟ್ಟು ಮತ್ತು ಗಾಳಿ ಒಂದು ಚೂರು ಹೊರಗೆ ಬಿಡದಂತೆ ಗಾಳಿಯ ಮೂಗುಗಳನ್ನು ಮುಚ್ಚಿ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತಕ್ಕಂಥ ಮಹಾಮಂತ್ರವನ್ನು 12 ಬಾರಿ ಜಪ ಮಾಡಬೇಕು. ಹೀಗೆ ಮಾಡಿದರೆ ಇದು ಒಂದು ಪ್ರಾಣಾಯಾಮ ಅನಿಸ್ಕೊಳ್ತದೆ. ಈ ರೀತಿಯಾಗಿ 3 ಬಾರಿ ಪ್ರಾಣಾಯಾಮ ಮಾಡಬೇಕು. ಅದಾಗ ಒಂದು ಸಂಪೂರ್ಣ ಆವರ್ತ ಆಗ್ತದೆ ಅಂತ ಮಾಡಬೇಕು ಅಂತ ಹೇಳ್ತಾ, ಆ ಪ್ರಾಣಾಯಾಮ ಆದ ಕೂಡಲೇ ಏನು ಮಾಡಬೇಕು, ಕೃಷ್ಣ ಷಡಕ್ಷರ ಮಂತ್ರಕ್ಕೆ ಅಂಗನ್ಯಾಸ ಮಾಡ್ಕೋಬೇಕು. ಯಾವುದು ಅಲ್ಲಿ ಹೇಳಿದ್ನಲ್ಲ, ಓಂ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ. ನಾವು ಗಂಡಸು ಮಕ್ಕಳು ಓಂ ಅಂತ ಹೇಳಿದರೆ ಶ್ರೀಂ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ, ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾಹ, ಪೂರ್ಣ ಪ್ರಭಾತ್ಮನೇ ಶಿಖಾಯೈ ಔಷಟೆ ಅಂದರೆ ಹೆರಳು ಆ ಹಿಂದಿನ ಭಾಗ ಅಲ್ಲಿ ಮುಟ್ಟಿಕೊಂಡು ಶಿಖಾಯೈ ಔಷಟೆ. ಓಂ ಪೂರ್ಣ ಆನಂದಾತ್ಮನೆ ಕವಚಾಯ ಹೋಂ ಪೂರ್ಣ ಜ್ಞಾನಾತ್ಮನೆ ಪೂರ್ಣ ತೇಜ ಆತ್ಮನೆ ನೇತ್ರಾಭ್ಯಾಂ ಔಷಟೆ ಅಸ್ತ್ರಾಯ ಭಟ್. ಓಂ ಭೋರ್ಭುವ ಸ್ವರಂ ಶಕ್ತ್ಯಾತ್ಮನೆ ಶ್ರೀ ಓಂ ಪೂರ್ಣ ಶಕ್ತ್ಯಾತ್ಮನೆ ಅಸ್ತ್ರಾಯ ಭಟ್ ಇತಿ ದಿಗ್ಬಂಧ ಪೂರ್ಣ ಓಂ ಭೋರ್ಭುವ ಸ್ವರೋಂ ಇತಿ ದಿಗ್ಬಂಧ ಅಂಥೇಳಿ
ಈ ಮಂತ್ರಗಳನ್ನು ಹೇಳ್ತಾ ಅಂಗನ್ಯಾಸ ಮಾಡ್ಕೋಬೇಕು. ಮತ್ತೊಮ್ಮೆ ಇದನ್ನು ಜ್ಞಾಪ ಮಾಡಿಕೊಡ್ರಿ. ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ ಅನ್ನುವಾಗ ಹೆಂಗೆ ಎದೆ ಮುಟ್ಕೋಬೇಕು, ಹೆಂಗೆ ಎದೆ ಮುಟ್ಕೋಬೇಕು, ಹಿಂಗೆ ಮುಟ್ಕೋಬಾರ್ದು. ಇದು ಜ್ಞಾನ ಮುದ್ರೆಯನ್ನು ಹಿಡಿದು ಎದೆಯನ್ನು ಮುಟ್ಕೋಬೇಕು. ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ, ಎದೆ ಹಿಂಗೆ ಮುಟ್ಕೋಬೇಕು. ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ. ಓಂ ಅಲ್ಲ, ಶ್ರೀಂ ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ. ಶ್ರೀಂ ಪೂರ್ಣ ಐಶ್ವರ್ಯಾತ್ಮನೆ ಶಿರಸೇ ಸ್ವಾಹ. ಇಲ್ಲೇನು ಮಾಡಬೇಕು, ಈ 3 ಬೆಟ್ಟಿಡಬೇಕು. ಇಲ್ಲಿ ಜ್ಞಾನ ಮುದ್ರೆ, ಇಲ್ಲಿ 3 ಬೆಟ್ಟು ಇಟ್ಕೊಂಡು ಇಲ್ಲಿ ಶಿರಸ್ಸು ಹಿಂಗೆ ಮುಟ್ಕೋಬೇಕು. ಓಂ ಪೂರ್ಣ ಐಶ್ವರ್ಯಾತ್ಮನೆ ಶ್ರೀಂ ಪುರುಷ ಐಶ್ವರ್ಯಾತ್ಮನೆ ಪೂರ್ಣ ಐಶ್ವರ್ಯಾತ್ಮನೆ ಶಿರಸೇ ಸ್ವಾಹ ಅಂತ ಅನ್ನಬೇಕು. ಆಮೇಲೆ ಪೂರ್ಣ ಪ್ರಭಾತ್ಮನೆ ಶಿಖಾಯ ಔಷಧ ಅಂತದಲ್ಲ, ಅಲ್ಲಿ ಅದೇನಿಲ್ಲ, ಹೆರಡನ್ನು ಮುಟ್ಕೋಬೇಕು. ಹಿಂಗೆ ಹೆರಡು ನಾವು ಜುಟ್ಟು ಹಿಂಗೆ ಹಿಡ್ಕೋಬೇಕು ಅಂತಿರೋದು. ಹೀಗೆ ಹಿಡ್ಕೋಬೇಕು ಜುಟ್ಟನ್ನು. ಹೆಣ್ಮಕ್ಳು ಹೆರಳು ಹಿಡ್ಕೋಬೇಕು ಅಟ್ಟೆ. ತುರುಬಿದ್ರೆ ತುರುಬು ಹಿಡ್ಕೋಬೇಕು, ಅಟ್ಟೆ ಹಿಡ್ಕೋಬೇಕು. ಹಿಂಗೆ ಅದನ್ನು ಏನು ಮಂತ್ರ ಹೇಳಬೇಕು? ಶ್ರೀಂ ಪೂರ್ಣ ಆ ಪ್ರಭಾತ್ಮನೆ ಶಿಖಾಯೈ ಔಷಧೆ ಪೂರ್ಣ ಆನಂದಾತ್ಮನೆ ಪೂರ್ಣ ಓಂ ಶ್ರೀಂ ಪೂರ್ಣ ಆನಂದಾತ್ಮನೆ ಕವಚಾಯ ಹೋಂ ಇಷ್ಟೇ ಮಾಡಬೇಕು. ಆಮೇಲೆ ಪೂರ್ಣ ತೇಜಾತ್ಮನೆ ನೇತ್ರಾಭ್ಯಾಮ್. ನೇತ್ರ ಅಂದರೆ ಏನು ಮಾಡಬೇಕು? ಈ 2 ಬೆಟ್ಟಗಳಿಂದ 2 ಕಣ್ಣುಗಳನ್ನು ಮುಚ್ಚಬೇಕು. ಕೆಲವರು ಏನು ಹೇಳ್ತಾರೆ ಅಂದರೆ ಒಂದೇ ಬೆಟ್ಟದಿಂದ ಹಿಂಗೆ ಮುಚ್ಕೋಬೇಕು ಅಂತಂತಾರೆ. ಅದು ಅವರವ್ರ ಸಂಪ್ರದಾಯವನ್ನು ಯಾರು ಬೇಡ ಅಂತ ಅಂಬೋದಿಲ್ಲ. ಪೂರ್ಣ ತೇಜ ಆತ್ಮನೆ ನೇತ್ರ ಶ್ರೀಂ ಪೂರ್ಣ ತೇಜಾತ್ಮನೆ ನೇತ್ರಾಭ್ಯಾಮ್ ಔಷಧೆ ಪೂರ್ಣ ಶಕ್ತಿ ಆತ್ಮನೆ ಅಸ್ತ್ರಾಯ ಫಟೆ ಓಂ ಭೂರ್ಭುವ ಸ್ವರೋಂ ಇತಿ ದಿಗ್ಬಂಧ. ಅಸ್ಯ ಶ್ರೀ ಕೃಷ್ಣಚರಕ್ಷರ ಮಹಾಮಂತ್ರಸ್ಯ ಬ್ರಹ್ಮ ಅಸ್ಯ ಶ್ರೀ ಕೃಷ್ಣಚರಕ್ಷರ ಮಹಾಮಂತ್ರಸ್ಯ ಬ್ರಹ್ಮ. ಈ ಕೃಷ್ಣ ಮಂತ್ರವನ್ನು ಜಗತ್ತಿಗೆ ಕೊಟ್ಟವರು ಯಾರಯ್ಯ ಅಂದರೆ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಅದ ಕಾರಣ ಬ್ರಹ್ಮನೇ ಇದಕ್ಕೆ ಋಷಿ ಅಂತ ಆ ಬ್ರಹ್ಮನನ್ನು ತಲೆ ಮುಟ್ಟಿಕೊಂಡು ಸ್ಮರಣ ನಮಸ್ಕಾರ ಮಾಡಿದಾಗಲ್ಲ ಕಾತಗ ಮೊನ್ನೆ ಹೇಳಿದ್ದೀನಿ. ಇದಕ್ಕೆ ಛಂದಸ್ಸು ಯಾವುದು? ಗಾಯತ್ರಿ ಛಂದ ಅಂತೇಳಿ ಬಾಯಿಯನ್ನು, ಈ ಛಂದಸ್ಸು ಬಾಯಿಯಿಂದ ಬರ್ತದೆ. ಆದ ಕಾರಣ ಬಾಯಿಯನ್ನು ಮುಟ್ಟಿಕೊಂಡು ನನ್ನ ಬಾಯಿಯಿಂದ ಈ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಅಂಬೋದು ಸ್ವಚ್ಛವಾಗಿ ಬರಲಿ ಅಂತ ಅಂಬೋ ದೃಷ್ಟಿಯಿಂದ ಬಾಯಿಯನ್ನು ಮುಟ್ಟಿಕೋಬೇಕು. ಆಮೇಲೆ ಕೃಷ್ಣೋ ದೇವತಾ, ಇದಕ್ಕೆ ದೇವರು ಯಾರಯ್ಯ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಇದಕ್ಕೆ ದೇವತೆ. ಅವನನ್ನು ಸ್ಮರಣೆ ಮಾಡುವಾಗ ಈ ಹೃದಯದಲ್ಲಿದ್ದಾನೆ ನನ್ನ ಬಿಂಬಾಭಿಂದನಾಗಿಂತ ಹೃದಯವನ್ನು ಮುಟ್ಟಿಕೊಂಡು ಸ್ಮರಣೆ ಮಾಡಬೇಕು. ಅದು ಮಾಡಿಕೊಂಡು ಆಮೇಲೆ ಧ್ಯಾನ ಮಾಡಬೇಕು. ಏನಂತ ಧ್ಯಾನ ಮಾಡಬೇಕು? ಧ್ಯಾಯೇತ್ ಹರಿಂ ಮಣಿನಿಭಂ ಜಗದೇ ಹರಿನ್ ಧ್ಯಾಯೇತ್ ಹರಿಂ ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯ ಸಾರಂ ಅರಿಶಂಖ ವರಾಭಯಾನಿ ದೋರ್ಭಿ ದಧಾನಂ ಸರಸಂಚ ಭೈಷ್ಮೀ ಸತ್ಯ ಸಮೇತಂ ಅಖಿಲಪ್ರದಂ ಇಂದಿರೇಶಂ. ಇದು ಮಂತ್ರ. ಇದಕ್ಕೊಂದು ಸಲ ಅರ್ಥ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ದಯಮಾಡಿ ಹೆಣ್ಮಕ್ಕಳು. ಇದನ್ನು ಕಂಪಲ್ಸರಿ ತಿಳ್ಕೋಬೇಕು. ಧ್ಯಾಯೇತ್ ಹರಿಂ, ಹರಿಯನ್ನು ನಾನು ಧ್ಯಾನ ಮಾಡ್ತೀನಿ. ಎಂಥವನು ಅವನು? ಧ್ಯಾಯೇತ್ ಹರಿಂ ಭೈಷ್ಮೀ ಸತ್ಯ ಸಮೇತಂ. ಭೈಷ್ಮಿ ಅಂತಂದರೆ ಭೀಷ್ಮಕ ರಾಜನ ಮಗಳಾಗಿರ್ತಕ್ಕಂಥ ರುಕ್ಮಿಣೀ ದೇವಿ, ಸತ್ಯ ಸಮೇತಂ ಸತ್ಯಾದೇವಿ ಸತ್ಯಭಾಮ. ಸತ್ಯ ಅಂದರೆ ರುಕ್ಮಿಣಿ ಸತ್ಯಭಾಮೆಯರಿಂದ ಕೂಡಿಕೊಂಡಿರತಕ್ಕಂಥ ಅಖಿಲಪ್ರದ, ಎಲ್ಲರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂಥ ಇನ್ಯಾರು? ಇಂದಿರೇಶಂ. ಮತ್ತು ಈ ರುಕ್ಮಿಣಿ ಸತ್ಯಭಾಮ ಇದ್ದಾರಲ್ಲ, ಇವರು ಯಾರು? ಇವರು ಬೇರೆ ಆದ್ರಲ್ಲ, ಅವನು ನಾರಾಯಣ ಲಕ್ಷ್ಮೀಪತಿ ಅಂತಂತಾರಲ್ಲ, ಆ ಇಂದಿರನೇ ರುಕ್ಮಿಣಿ, ಆ ಇಂದಿರನೇ ಭೂರೂಪದಿಂದ ಸತ್ಯಭಾಮೆಯಾಗಿ ಅವತಾರ ಮಾಡಿದ್ದಾಳೆ. ಅದ ಕಾರಣ ರುಕ್ಮಿಣಿ ಸತ್ಯಭಾಮೆಯರಿಗೆ ಅಭಿನ್ನಲಾಗಿರತಕ್ಕಂಥ ಇಂದಿರೇಶ ಲಕ್ಷ್ಮಿಗೆ ಈಶನಾಗಿರತಕ್ಕಂಥ ಮತ್ತಿನ್ನೊಂದು ಮಣಿನಿಭಂ ನೀಲಮಣಿಯಂತೆ ಪ್ರಕಾಶಮಾನನಾಗಿರತಕ್ಕಂಥ ಜಗದೇಕವಂದ್ಯಂ ಎಲ್ಲ ಜಗತ್ತಿನಿಂದ ವಂದ್ಯನಾಗಿರತಕ್ಕಂಥ ನಮಸ್ಕರಿಸಲ್ಪಡ್ತಕ್ಕಂಥ ಸೌಂದರ್ಯ ಸಾರಂ ಆ ಸೌಂದರ್ಯದ ಸಾರ ಎಲ್ಲ ಜಗತ್ತಿನಲ್ಲಿರುವ ಸೌಂದರ್ಯವನ್ನೆಲ್ಲ ಒಂದು ಮುದ್ದೆಯನ್ನಾಗಿ ಮಾಡಿ ತಂದಿಟ್ಟರೆ ಹೇಗಿರ್ತದೋ ಹಾಗೆ ಕೃಷ್ಣ ಇದ್ದಾನೆ. ಸೌಂದರ್ಯ ಸಾರಂ. ಮತ್ತೇನು? ಅರಿ ಶಂಖ ವರ ಅಭಯ. ಅರಿ ಅಂದರೆ ಚಕ್ರ, ಬಲಗೈಯಲ್ಲಿ ಚಕ್ರ ಹಿಡ್ಕೊಂಡಿದ್ದಾನೆ, ಮೇಲಿನ ಎಡಗೈಯಲ್ಲಿ ಶಂಖ ಹಿಡ್ಕೊಂಡಿದ್ದಾನೆ. ವರ ಅಭಯ ಹೀಗೆ ಹಿಡ್ಕೊಂಡಿದ್ದಾನೆ. ಅಂದರೆ ಈ ವರ ಅಂದರೆ ಇದು, ಅಭಯ ಅಂದರೆ ಇದು. ಈ ರೀತಿಯಾಗಿ ಚಕ್ರ, ಶಂಖ, ವರ, ಅಭಯ ಈ ರೀತಿ ಮುದ್ರೆಯನ್ನು ಧಾರಣ ಮಾಡಿರ್ತಕ್ಕಂಥ ಕೃಷ್ಣ. ಅಂದರೆ ಕೊಳಲು ಯಾವಿಲ್ಲ ಇಲ್ಲ, ಅದು ಬೇರೆ, ಅದು ಆ ರೂಪ ಬೇರೆ,
ಅದು ವೇಣುಗೋಪಾಲ ಕೃಷ್ಣ. ಅದು ಈ ಕೃಷ್ಣ ಅಂತಂದರೆ ಈ ರೀತಿಯ ಚಿಂತನೆ ಮಾಡಬೇಕು. ಎಂಥವನು? ಹರಿನಿಭಂ ಮಣಿನಿಭಂ, ನೀಲಮಣಿಯಂತೆ ಪ್ರಕಾಶಮಾನನಾಗಿರತಕ್ಕಂಥ, ಜಗದೇಕ ವಂದ್ಯಂ, ಎಲ್ಲ ಜಗತ್ತಿನಿಂದ ವಂದ್ಯನಾಗಿರತಕ್ಕಂಥ, ಸೌಂದರ್ಯ ಸಾರಂ, ಸೌಂದರ್ಯದ ಮುದ್ದೆಯಾಗಿರ್ತಕ್ಕಂಥ, ಅರಿ ಶಂಖ ವರಾಭಯಾನಿ, ಚಕ್ರ ಶಂಖ ವರ ಅಭಯ ಮುದ್ರೆಗಳಿಂದ ಕೂಡಿಕೊಂಡಿರತಕ್ಕಂಥ, ಎಲ್ಲಿದ್ದಾನೆ? ದೌರ್ಭಿಹಿತ ದಾನಂ, ಕೈಗಳಿಂದ ಈ ಅರಿ ಶಂಖ ವರ ಅಭಯಗಳನ್ನು ಧರಿಸಿರತಕ್ಕಂಥ, ಸರಸಂ, ಬಹಳ ಕರುಣಾಮಯ ರಸಪೂರ್ಣನಾಗಿರ್ತಕ್ಕಂಥದ್ದು. ಯಾವ ರಸ ಅದು? ಕರುಣಾರಸದಿಂದ ಪೂರ್ಣನಾಗಿರ್ತಕ್ಕಂಥ, ಅಜಿತಂ, ಯಾರಿಂದೂ ಗೆಲ್ಲಕ್ಕೆ ಸಾಧ್ಯವಾಗದೇ ಇರತಕ್ಕಂಥ, ಭೈಷ್ಮೀ ಸತ್ಯಾಸಮೇತಂ, ಭೈಷ್ಮಿ ರುಕ್ಮಿಣೀ ದೇವಿಯಂದರು ಸತ್ಯಭಾಮಿಯನೆಂದರು ಎಡಬಲಗಳಲ್ಲಿ ಕೂಡಿಕೊಂಡಿರ್ತಕ್ಕಂಥ, ಇಂದಿರೇಶಂ, ಇಂದಿರಾಪತಿಯಾಗಿರ್ತಕ್ಕಂಥ ಕೃಷ್ಣ ದೇವಂ ಧ್ಯಾಯೇತ್ ಹರಿಂ, ಅಂತ ಹರಿಯನ್ನು ಧ್ಯಾಯೇತ್, ಧ್ಯಾನ ಮಾಡೋಣ. ಇದು ಧ್ಯಾನ ಶ್ಲೋಕದ ಅರ್ಥ. ಇಂಥ ಮಂತ್ರವನ್ನು ಧ್ಯಾನ ಶ್ಲೋಕವನ್ನು ಹೇಳಿ ಆ ರೂಪವನ್ನು ನಮ್ಮ ಹೃದಯದಲ್ಲಿ ತಂದುಕೊಂಡು ಅದನ್ನು ಧ್ಯಾನ ಮಾಡ್ತಾ ಏನು ಮಾಡಬೇಕು? ಕೊನೆಗೆ ಭಾರತೀಯ ರಮಣ ಮುಖ್ಯ ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಸ್ಮದ್ಗುರುವಂತರ್ಗತ ಪತ್ಯಂತರ್ಗತ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ. ಅಂದರೆ ಒಂದು ಚಿಂತನೆ, ಹೆಣ್ಮಕ್ಕಳಿಗೆ ಪತಿಯನ್ನು ಬಿಟ್ಟು ಮತ್ತೊಬ್ಬರ ಸ್ಮರಣೆ ಮಾಡಬಾರ್ದು ಅಂತ ಇರೋದು. ಯಾವ ಗುರುವನ್ನು ಸ್ಮರಣೆ ಮಾಡಬೇಕಾಗಿಲ್ಲ. ಅದ ಕಾರಣ ಗುರುಮಂತ್ರ ಇತ್ಯಾದಿಗಳ ಉಪದೇಶ ತೊಗೋಬೇಕಾದ್ರೂ ಹೆಣ್ಮಕ್ಕಳು ಗಂಡನಿಂದ ತೊಗೋಬೇಕು ಹೊರತಾಗಿ ಸನ್ಯಾಸಿ ಮತ್ತು ಇಬ್ಬರು ಸ್ವಾಮಿಗಳಿದ್ದಾರೆ ಅವರು, ಯಾಕಂದರೆ ಆ ಸ್ವಾಮಿಗಳೇ ಆಗಲಿ ಅಥವಾ ಇನ್ನೊಬ್ಬ ಗುರುಗಳೇ ಆಗಲಿ ದೊಡ್ಡ ಆಚಾರ್ಯ ಇದ್ದ ಅಂತ ಒಳ್ಳೆ ಇರ್ತಾರೆ. ಅಂಥ ಆಚಾರ್ಯದಿಂದ ತಗೊಂಡಾಗ ಅವರನ್ನು ಸ್ಮರಿಸಬೇಕಾಗ್ತದೆ ಹೃದಯದಲ್ಲಿ. ಈ ಹೃದಯದಲ್ಲಿ ಗಂಡನಿಗೆ ಬಿಟ್ಟು ಮತ್ತೊಬ್ಬರಿಗೆ ಸ್ಥಾನ ಇರಬಾರ್ದಾದ ಕಾರಣ ಎಲ್ಲವೂ ಗುರುವು ಅವನೇ, ತಂದೆ ಅವನೇ, ತಾಯಿ ಅವನೇ. ಆದ ಕಾರಣ ಗುರುವಂತರ್ಗತ ಅಂದರೆ ಪತ್ಯಂತರ್ಗತ ಅಂತ ಅರ್ಥ. ಹಾಗೆಯೇ ಚಿಂತನೆ ಮಾಡಿ. ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಪ್ರೇರಣೆಯ ಶ್ರೀಕೃಷ್ಣ ಪ್ರೀತ್ಯರ್ಥಂ ಕೃಷ್ಣ ಷಡಕ್ಷರ ಮಂತ್ರ ಜಪಾಖ್ಯ ಕರ್ಮ ಕರಿಷ್ಯೆ ಅಂತ ನೀರು ಬಿಟ್ಟು ಈ ಮಂತ್ರವನ್ನು ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ, ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಎಂಬ ಮಂತ್ರವನ್ನು 108 ಬಾರಿ, ಇನ್ನೂ ಜಾಸ್ತಿ ಅಷ್ಟಾರು ಮಾಡ್ಬೋದು, ನಿಮ್ಮಿಷ್ಟ ಅವರವರ ಶಕ್ತಿ. ಇನ್ನು ಇಲ್ಲ ಅಂದರೆ 108, 54 ಬಾರಿ, ಇಲ್ಲ ಕನಿಷ್ಠ 10 ಬಾರಿ ಆದರೂ ಕೂಡ ಈ ಮಂತ್ರವನ್ನು ಜಪ ಮಾಡಿ ಮತ್ತೆ ಪುನಃ ಜಪ ಮುಗಿದ ಮೇಲೆ ಮತ್ತೆ ಯಥಾಪ್ರಕಾರ ಪ್ರಾಣಾಯಾಮ ಮಾಡಬೇಕು. ಕೃಷ್ಣ ಮಂತ್ರದಿಂದಲೇ ಪ್ರಾಣಾಯಾಮ ಮಾಡಿ ಅಂಗನ್ಯಾಸ ಮಾಡಿಕೊಂಡು ಮತ್ತೆ ಆ ಋಷಿಯನ್ನು, ಛಂದಸ್ಸನ್ನು ಮತ್ತು ದೇವತೆಯನ್ನು ಸ್ಮರಣೆ ಮಾಡಿ ಆ ನಂತರದಲ್ಲಿ ಮತ್ತೆ ಧ್ಯಾನ ಶ್ಲೋಕವನ್ನು ಒಂದು ಸಲ ಉಚ್ಚಾರ ಮಾಡಿ ಅನೇನ ಕೃಷ್ಣ ಜಪೇನ ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಪ್ರಿಯತಾನ್ ಸುಪ್ರೀತೋ ವರದೋ ಭವತು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಕೃಷ್ಣಂ ತರ್ಪಯಾಮಿ 10 ಸಾಲ ಮಾಡಿದರೆ 1 ಸಲ ತರ್ಪಣ ಕೊಡಬೇಕು. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಕೃಷ್ಣಂ ತರ್ಪಯಾಮಿ 54 ಬಾರಿ ಮಾಡಿದರೆ 6 ಸಾಲ ಮಾಡಬೇಕು. ಮತ್ತು 108 ಸಾಲ ಮಾಡಿದರೆ 11 ಸಾಲ ತರ್ಪಣವನ್ನು ಬಿಡಬೇಕು ಅಂತ. 10 ಸಾಲ ಬಿಟ್ಟರೆ ತಪ್ಪಿಲ್ಲ, ಏನು ತಪ್ಪಿಲ್ಲ. 100ಕ್ಕೆ 10, 50ಕ್ಕೆ 5, 54ಕ್ಕೆ 5, 10ಕ್ಕೆ 1 ಅಂತ ಈ ಸಂಖ್ಯೆ ಒಟ್ಟು 10ಕ್ಕೆ 1 ಪ್ರಕಾರ ಮಾಡ್ಕೊತ ಹೋಗ್ಬೇಕು. ನೀವು ಎಷ್ಟನ್ನು ಮಾಡಿದ್ರೆ ಅಷ್ಟು 1 ಮಾಡ್ತಾ ಹೋಗ್ಬೇಕು ಮಾತು ಮಾಡಿ ಕೃಷ್ಣಾರ್ಪಣ ಮಸ್ತರ. ಇದು ಕೃಷ್ಣ ಷಡಕ್ಷರ ಮಹಾಮಂತ್ರ. ಇದು ಹೆಣ್ಮಕ್ಕಳು ಕಂಪಲ್ಸರಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಮಂತ್ರ ಅಂತ ಹೇಳ್ತಾ ಆ ನಂತರದಲ್ಲಿ ಈ ಮಂತ್ರ ಜಪ ಮಾಡ್ತೀವಲ್ಲ, ಮಾಡುವಾಗ ಯಾವ ಮಣಿಯಿಂದ ಬೆರಳಿನಿಂದ ಮಾಡಬೇಕಾ ಜಪಮಾಲೆ ಹಿಡ್ಕೊಂಡು ಮಾಡಬೇಕಾ ಅಂತಂದರೆ ಜಪಮಾಲೆಯಿಂದಲೇ ಮಾಡಬೇಕು, ಏನು ತಪ್ಪಿಲ್ಲ. ಗಾಯತ್ರಿ ಮಂತ್ರವನ್ನು ಕೂಡ ತುಳಸಿ ಮಣಿಯಿಂದಲೇ ಮಾಡು ಅಂತ ಹೇಳ್ತಾರೆ. ಆದರೆ ಹವಳ ಮಾಡಬಹುದು ಅಥವಾ ಮುತ್ತು ಮಾಡಬಹುದು ಅಥವಾ ಸ್ಫಟಿಕ ಮಣಿ ಮಾಡಬಹುದು. ಈ 3 ಮಣಿಗಳಲ್ಲಿ ಯಾವುದಾದ್ರೂ ಒಂದು ಮಣಿಯಿಂದ ನಿರ್ಮಾಣ. ಎಷ್ಟು ಸಂಖ್ಯಾಕವಾಗಿರಬೇಕು ಆ ಮಣಿಗಳು ಅಂತಂದರೆ ಶಾಸ್ತ್ರಕಾರ ಹೇಳ್ತಾರೆ 108 ಮಣಿಗಳಿದ್ದರೆ ಅತ್ಯಂತ ಶ್ರೇಷ್ಠ ಆ ತುಳಸಿ ಮಣಿ, ಆ ಹವಳದ ಮಣಿ. ಅಥವಾ ಬಂಗಾರದ್ದು ಮಾಡು ಅಂತ ಹೇಳಿದ್ರೆ ಬಂಗಾರದ ಗುಂಡುಗಳನ್ನು ಮಾಡಿ ಅದರಿಂದ ಜಪ ಮಾಡಿದರೆ ಅದಕ್ಕೂ ಒಂದು ಫಲ ಅದ ಅಂತ ಹೇಳ್ತಾರೆ. ಬೆಳ್ಳಿ ಮಣಿಗಳಿಂದ ಮಾಡಿದರೆ ಒಂದು ಫಲ ಅದೇ. ಆಮೇಲೆ ತಗರು ಅಂತಾರಲ್ಲ, ಈ ಎವರ್ ಸಿಲ್ವರ್ ಅಂತಾರಲ್ಲ, ಅದರಿಂದ ಮಾಡಿರ್ತಕ್ಕಂಥದ್ದನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಹವಳ ಅಥವಾ ಮುತ್ತು ಅಥವಾ
ಸ್ಫಟಿಕಮಣಿ ಇವುಗಳಿಂದ ಹೆಣ್ಮಕ್ಕಳು ಜಪ ಶಂಖಮಣಿಗಳಿಂದಲೂ ಕೂಡ ಮಾಡ್ಬೋದು. ಇದು ಅಲ್ಲದಲೇ ಗಂಡಸು ಮಕ್ಕಳಾದರೆ ಇವೆಲ್ಲದನ್ನು ಮಾಡ್ಬೋದು. ಕಮಲಾಕ್ಷಿಯಿಂದ ಮಾಡ್ಬೋದು. ಇಲ್ಲ ಅಂತಂದರೆ ತುಳಸಿ ಮಣಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಯ್ಯ ಅಂದರೆ ತುಳಸಿ ಮಣಿ. 108 ಮಣಿಗಳಿರಬೇಕು. ಕನಿಷ್ಠ 108 ಮಣಿ ಇಲ್ಲ ಅಂತಂದರೆ 54 ಮಣಿಗಳಾದರೂ ಕಂಪಲ್ಸರಿಯಾಗಿ ಇರಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಈ ಮಣಿ ಎಷ್ಟು ದಪ್ಪ ಇರಬೇಕು? ಅವ್ರು ಹೇಳ್ತಾರೆ ಸಣ್ಣದಾಗಿರಬೇಕಂತ. ಸಣ್ಣದಿದ್ದಷ್ಟು ಅತ್ಯಂತ ಶ್ರೇಷ್ಠ. ಸಣ್ಣದಿಲ್ಲ ಮಧ್ಯಮ ಯಾವುದು ಅಂದರೆ ನೆಲ್ಲಿ ಬೀಜದಷ್ಟು ದಪ್ಪ ಇದ್ದರೆ ಅದು ಮಧ್ಯಮ, ಅಥವಾ ಬೋರೆ ಹಣ್ಣಿನ ಬೀಜದಷ್ಟು ಇದ್ದರೆ ಅದು ಅಧಮ ಅಂತಾರೆ. ಭಾಳ ದಪ್ಪವಾದ ತುಳಸಿ ಮಣಿಯಿಂದ, ಭಾಳ ದಪ್ಪವಾಗಿರ್ತಕ್ಕಂಥ ಸ್ಫಟಿಕ ಮಣಿಯಿಂದ, ಶಂಖದ ಮಣಿಗಳಿಂದ ಜಪ ಮಾಡಬಾರ್ದು. ಅಥವಾ ನೆಲ್ಲಿಕಾಯಿಯ ಬೀಜದಷ್ಟು ಇರತಕ್ಕಂಥ ಜಪ ಮಣಿಗಳಿಂದ ಕೂಡ ಜಪ ಎರಡನೇ ಸೆಕೆಂಡ್ರಿ ಆಗ್ತದೆ, ಇನ್ನೇನಿಲ್ಲ. ಅತ್ಯಂತ ಶ್ರೇಷ್ಠ ಯಾವುದಂದರೆ ಸಣ್ಣದಾಗಿರ್ತಕ್ಕಂಥ ತುಳಸಿ ಮಣಿಯಿಂದಾಗಲಿ ಗಂಡಸು ಮಕ್ಕಳು, ಅಥವಾ ಸ್ಫಟಿಕ ಮಣಿಯಿಂದಾದರೂ ಹವಳದ ಮಣಿಯಿಂದಾದರೂ ಹೆಣ್ಮಕ್ಕಳು ಜಪ ಮಾಡಬೇಕು. ಆ ತುಳಸಿ ಮಣಿಯಾಗಲಿ ಜಪಮಾಲೆಯನ್ನು ಕಾಲಿಗೆ ತಗರಿಸಬಾರ್ದು, ನೆಲಕ್ಕೆ ಬಿಟ್ಟು ಹಾಕಬಾರ್ದು, ಅದರ ಕೈಗೆ ಸುತ್ತಿಕೋಬಾರ್ದು. ಇವೆಲ್ಲ ಶಾಸ್ತ್ರಕಾರ ಹೇಳಿದ್ದಾರೆ. ಈ ರೀತಿಯಾಗಿ ನಿಯಮವನ್ನು ಪಾಲಿಸ್ತಾ ಜಪ ಮಾಡಿದಾಗ ಆ ಜಪ ಸಾರ್ಥಕವಾಗಿ ಜನ್ಮ ಧನ್ಯ ಮಾಡ್ತದೆ ಅಂತ ಹೇಳ್ತಾ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಮತ್ತು ಮುಂದೆ ಪೂಜಾ ವಿಧಾನ ಅದೇ, ಅದು ಹೆಚ್ಚು ಹೆಣ್ಮಕ್ಕಳಿಗೆ ಏನಿಲ್ಲ, ಗಂಡಸು ಮಕ್ಕಳಿಗೆ ಬಹಳ ಸಂಕ್ಷೇಪದಲ್ಲಿ 1-2 ಪಾಯಿಂಟ್ ಮಾತ್ರ ಹೇಳಬೇಕು ಅಂತ ಭಾಳ ಅಪೇಕ್ಷೆ ಅದ ನನಗೆ. ಅದನ್ನು ಹೇಳ್ತೀನಿ. ನಂತರ ತೀರ್ಥಪ್ರಾಸನ ಹೇಗೆ ಮಾಡಬೇಕು ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.